ನೋಡೋಣ. ಇದಕ್ಕೆ ಫಸ್ಟ್ ಏನು ಮಾಡ್ಬೇಕು ಹೇಳಿ, ಒಂದು ಅಂದಾಜು ಎಷ್ಟು ಬರಬೇಕು ಉತ್ತರ ಅಂತ ಕಂಡುಹಿಡಬೇಕು. ಅಂದಾಜು ಉತ್ತರ ಎಷ್ಟು ಬರಬೇಕು ಅಂತ ಒಂದು ಎಷ್ಟು 1000ಅಲ್ಲಿ ಬರುತ್ತೋ ಉತ್ತರ, 100ಅಲ್ಲಿ ಬರುತ್ತೋ ಕೋಶಂಟು, 10,000 ಬರುತ್ತೋ ಕೋಶಂಟು ನೋಡ್ಕೋಬೇಕು. ಅದಕ್ಕೆ ಏನು ಮಾಡ್ಬೇಕು ಹೇಳಿ, ಇಲ್ಲಿ 39, 68 ಅಂತ ಬಂದರೆ ಅದನ್ನು 40 ಅಂತ ಮಾಡ್ಕೊಳ್ಳೋದು. 3968 ಅಂದರೆ ಅಪ್ರಾಕ್ಸಿಮೇಟ್ ಮಾಡಿದರೆ ಎಷ್ಟು ಹತ್ತಿರಕ್ಕೆ ಇರುತ್ತೆ, 40 ಅಂತ ಆಗುತ್ತೆ. ಹೌದಾ? 40 ಮುಂದೆ ಎಷ್ಟು ಅಂಕಿ ಇದೆ ಅಷ್ಟು 0 ಹಾಕ್ಕೊಳ್ಳೋದು. ಇಲ್ಲಿ 68 687 ಅಂದರೆ ಏನು ಮಾಡ್ಬೋದು, ಅದನ್ನು 70 ಅಂತ ಹಾಕ್ಕೊಳ್ಳೋದು. 70 ಅಂತ ಹಾಕೋ ಎಷ್ಟು 0 ಇರೋದು ಅಷ್ಟು ಹಾಕ್ಕೊಳ್ಳೋದು. ಎಲ್ಲ 0 ಕಿತ್ತಾಕ್ಬಿಟ್ಟು ಏನು ಬರುತ್ತೆ, ಸೊ ರಫ್ ಎಸ್ಟಿಮೇಟ್ ಕಂಡುಹಿಡ್ಕೋಬೇಕು. ಆಮೇಲಿಂದ ಮತ್ತೆ ಟ್ರಯಲ್ ಕೋಶಂಟ್ಗೆ 4 ಮಗ್ಗಿಯಿಂದ ಮಾಡ್ಕೊಂಡು ಹೋಗೋದು. ಸೊ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಹೆಂಗೆ ಮಾಡ್ಬೇಕು, ಅದನ್ನು ಡಿವೈಡ್ ಆ್ಯಂಡ್ ವೆರಿಫೈ ದಿ ಆನ್ಸರ್ ಅಂತ. ಡಿವೈಡ್ ಆ್ಯಂಡ್ ವೆರಿಫೈ ದಿ ಆನ್ಸರ್ ಅಂತ. ಸೊ ಇದಕ್ಕೆ ನೋಡಿ, ಇವಾಗ ಟ್ರಯಲ್ಲು ಎಷ್ಟು ಇಟ್ಕೋಬೋದು ನೋಡಿ. ಇಲ್ಲಿ ಇವಾಗ ಟ್ರಯಲ್ಲು ಇದು 40 ಅಂತ ಹಾಕ್ಕೊಂಡ್ರೆ ಪಕ್ಕದಲ್ಲೆಲ್ಲ 0 ಹಾಕ್ಕೊಂಡು ಹೋಗೋದು. ಎಷ್ಟಿದೆಯೋ ಅಷ್ಟು 0. ಹೌದಾ? ಇಲ್ಲಿ 68 ಇದೆ, ಅದರಿಂದ 17 ಹಾಕ್ಕೊಂಡು ಎಷ್ಟು 0 ಇದೆಯೋ ಅಷ್ಟು 0 ಹಾಕ್ಕೊಂಡು ಹೋಗೋದು. ಗೊತ್ತಾಯ್ತಾ? ಆಮೇಲೆ ಕೆಂಪು ಕತ್ತಿ ಅಂತೀವಿ, ಒಂದೊಂದೇ ಕತ್ತಿ ಓಡಿಸ್ಕೊಂಡು ಹೋಗೋದು. ಗೊತ್ತಾಯ್ತಾ? ಇವರೆಲ್ಲ ಅಷ್ಟಷ್ಟು 0 ಹೋಗ್ತಾ ಇದ್ದಾರೆ ತಾನೆ? ಎಸ್ ಸರ್ ನೋ? ಹಾಂ, ಹಾಗೆ ನೋಡಿ ಕೇರ್ಫುಲ್ಲಾಗಿ ಮಾಡೋದನ್ನು ಇದು. ದಿಸ್ ಈಸ್ ಹೌ ಯು ಶುಡ್ ಲರ್ನ್ ಟು ರೈಟ್ ಇಟ್ ದೇರ್ ಇಟ್ ಸೆಲ್ಫ್ ಆ್ಯಂಡ್ ದೆನ್ ಟ್ರೈ ಟು ಹ್ಯಾಂಡಲ್ ಇಟ್. ಮುಂಚೆ ಫಸ್ಟ್ ಲೆಕ್ಕ ಅಂತ ಅದನ್ನೆಲ್ಲ ಉದ್ದಕ್ಕೆ ಬರ್ಕೊಂಡು ತೋರಿಸಿದ್ವಿ, ಈಗ ಇಲ್ಲೇ ಬರ್ಕೊಂಡು ಬರಬೇಕು. ಸೊ ರಫ್ಲಿ ಉತ್ತರ ಏನಾಯ್ತು ಇವಾಗ ಹೇಳಿ, 40,000 ಡಿವೈಡೆಡ್ ಬೈ 7 ಅಂತ ಆಯಿತು. ಅಂದರೆ ರಫ್ಲಿ ಎಷ್ಟು ಉತ್ತರ ಬರಬೇಕು ಅಲ್ಲಿಗೆ, 7 5 35. ಸೊ 7 5 35. ಅಲ್ಲಿಂದ ಮುಂದೆ ಎಷ್ಟು 0 ಆಗ್ತಾರೆ, ನೆಕ್ಸ್ಟ್ ಈಗ 7 5 35 ಅಂದರೆ ಇನ್ನು ಮತ್ತೆ 3 ಅಂಕೆ ಆಯಿತು. ಅಂದರೆ ಏನಾಯಿತು, ಸೊ ದ ಆನ್ಸರ್ ಈಸ್ ಅಪ್ರಾಕ್ಸಿಮೇಟ್ಲಿ 5,000 ಪ್ಲಸ್. ಅಂದರೆ ನನ್ನ ಕೋಶಂಟ್ ಎಷ್ಟು ಡಿಜಿಟ್ಸ್ ಇರಬೇಕು ಅಂತಾಯಿತು, ಎಷ್ಟು ಡಿಜಿಟ್ಸ್ ಇರಬೇಕು ಅಂತಾಯಿತು, 4 ಡಿಜಿಟ್ಸ್ ಇರಬೇಕು ಅಂತಾಯಿತು. 5,000 ಪ್ಲಸ್ ಅಂದರೆ ಏನಾಯಿತು, ಎಷ್ಟು ಡಿಜಿಟ್ಸ್ ಇರಬೇಕು ಕೋಶಂಟು, ಹಾಂ 4 ಡಿಜಿಟ್ಸ್ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಡಿಜಿಟ್ ಇತ್ತು, 1 2 3 4 5 6 7 8 9. ಇಲ್ಲಿ 4, 9 × 4 ಅಂತಂದರೆ ನೋಡಿ, ಇಲ್ಲಿ 10⁻9 10⁻4 ಅಂದರೆ ಎಷ್ಟಾಯಿತು, 10⁻13. ಅಂದರೆ ಇಲ್ಲಿ ಎಷ್ಟು ಡಿಜಿಟ್ ನೋಡಿ. ಇಲ್ಲಿ ಯಾವಾಗಲೂ ಅಷ್ಟು ಡಿವಿಸರು ಕೋಶಂಟ್ ಇದು ನಂಬರ್ ಆಫ್ ಡಿಜಿಟ್ಸ್ ಕೂಡಿದ್ರೆ ಡಿವಿಡೆಂಡ್ ನಂಬರ್ ಆಫ್ ಡಿಜಿಟ್ಸ್ ಬರುತ್ತೆ. ಅದೊಂದು ಚೆಕ್ಕು ನೋಡಿ. ಡಿವಿಡೆಂಡ್ ಎಷ್ಟಿದೆ, ಇಲ್ಲಿ 13 ಇದೆ, ಹೌದಾನೆ? ಸೊ ನೋಡಿ, ಇಲ್ಲಿ 4, ಇಲ್ಲಿ 9 ಅಂದರೆ ಎಷ್ಟಾಯಿತು ಅಲ್ಲಿಗೆ, 9 4 13. ಸೊ ರಫ್ಲಿ ರಫ್ ಎಸ್ಟಿಮೇಷನ್ ಆಯ್ತು. ಈಗ ನೆಕ್ಸ್ಟ್ ಏನು ಮಾಡ್ಕೋಬೇಕು ನಾವು, ಮನೆ ಕಟ್ಟೋದು. ಮನೆ ಕಟ್ಟೋದು ಅಂದ್ರೇನು, ಇವ್ರನ್ನ ದೊಡ್ಡವ್ರನ್ನ ಒಳಗಡೆ ಕೂಡಿಸೋದು. ಯಾರು ಇವರು, 396 890. ಈಗ ಆವಾಗ 2 ಅಂಕೆ ಹೇಳ್ಕೊಂಡಿವಲ್ವಾ, ಈಗ ತುಂಬ ದುಡ್ಡಿಗಿದಾರಲ್ಲ, 3 ಹೇಳ್ಕೊಳ್ಳೋದು. 396 890 153 162 ಇನ್ನೊಬ್ಬ 0 ಅಂತ ಹೇಳ್ಕೊಳ್ಳೋದು. ಆವಾಗ ತಪ್ಪಾಗಲ್ಲ ಅಂಕಿ. ಗೊತ್ತಾಯ್ತಾ? ಅಷ್ಟು ಅಂಕಿ ಬರ್ಕೊಂಡು, ಯಾಕೆಂದರೆ ಇದರಲ್ಲಿ ಕರೆಕ್ಟಾಗಿ ಲೆಕ್ಕ ಬರ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಆಮೇಲೆ ಏನು ಮಾಡೋದು ಹೇಳಿ, ಇವ್ರಿಗೆ ಮನೆಯಿಂದ ಹೊರಗಡೆ ಯಾರು ಇಡಬೇಕು, ಯಾರು ಭಾಗಿಸ್ತಾ ಇದ್ದಾರೋ ಅವ್ರನ್ನ ಇಡಬೇಕು. ಅವ್ರಿಗೆ ಹೆಂಗೆ ಬರ್ಕೊಳ್ಳೋದು, 687 ಜಾಗ ನೋಡಿ, ಇಲ್ಲಿ ಮುಂಚಿಂದನೇ ಜಾಗ ಬಿಟ್ಕೊಂಡಿರ್ಬೇಕು ಅವ್ರಿಗೆ. 637, ಆಮೇಲೆ 943 ಅಂತ. ಸೊ ಈಗ ಏನು ಮಾಡಬೇಕು, ಇಲ್ಲಿ ಟ್ರಯಲ್ ಯಾವ ಮಗ್ಗಿ ಅಂತ ಗೊತ್ತಾಯಿತು. ಗೊತ್ತಾಯ್ತಾ? ಇಲ್ಲಿ ಎಷ್ಟಿದೆ, 39 ಇದೆ. ಆದ್ದರಿಂದ ಏನಾಯ್ತು ಇವಾಗ, 7 5 35 7 6 42. ಸೊ ಟ್ರಯಲ್ ಕೋಶಂಟ್ ಯಾರು, ಸೊ ಇವನು ಟ್ರಯಲ್ ಕೋಶಂಟ್. ಸೊ ಟ್ರಯಲ್ ಕೋಶಂಟು 5 ಅಂತ ಹಾಕ್ಕೊಳ್ಳೋದು. ಆಮೇಲೆ 5ಇಂದ ಇವ್ರನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಅದು ಬಂದಿದ್ದನ್ನು ಇಲ್ಲಿ ಬರ್ಕೊಂಡು ಕಳಿಬೇಕು. ಆಯ್ತಾ? ಸೊ ನೋಡ್ಕೋಬೇಕು ಇದು ಎಷ್ಟು ಅಂಕಿ ಬರುತ್ತೆ ಅಂತಂತ ನೋಡಿ. ಇಲ್ಲೇ ಹೇಳ್ತೀನಿ, ಈಗಲೇ ನೋಡ್ಕೊಳ್ಳಿ ಎಲ್ಲರೂ ಎಷ್ಟು ಅಂಕಿ ಬರುತ್ತೆ ಅಂತ. ಇಲ್ಲಿ ಎಷ್ಟಿದೆ ನೋಡಿ, ಇಲ್ಲಿ ಲಾಸ್ಟಲ್ಲಿಂದ ಗುಣಿಸ್ಕೊಂಡು ಹೋದರೆ 5 6 30 ಅಂತ ಒಂದು ಎಕ್ಸ್ಟ್ರಾ ಆಗ್ತಾನಲ್ವ ಇಲ್ಲಿ.
5 30 ಅಂದರೆ ಎಷ್ಟಾಗ್ತಾನೆ ಅಂಕಿ? ಇವ್ರು ಎಷ್ಟಿದಾರೋ ಅದಕ್ಕಿಂತ ಒಂದು ಜಾಸ್ತಿ ಆಯಿತು ತಾನೆ. ಅದೇ 1 ಇದ್ದಿದ್ರೆ 5 1 5 ಅಂತ ಅಲ್ಲೇ ಇರ್ತಿತ್ತು. 5 30 ಅಂದರೆ ಈಗಂದರೆ ಎಷ್ಟಾಯ್ತು ನೋಡಿ, 1 2 3 4 5 6 7 8 9 10 ಅಂಕಿ ಇರುತ್ತೆ. ಸೊ ಇವರಿಂದ ಗುಣಿಸಿದ್ರೆ 10 ಅಂಕಿಯಲ್ಲಿದೆ. 1 2 3 4 5 6 7 8 9 10 ಅಂದರೆ ಎಲ್ಲಿ ಬರುತ್ತೆ? ಇಲ್ಲಿಂದ ಶುರು ಆಗುತ್ತೆ. ಗೊತ್ತಾಯ್ತಾ? ಒಂದು ಸತಿ ಗುಣಿಸಿ ನೋಡಿ. ಇವಾಗ 5 3 15, 5 4 21 21, 5 9 35 1 ಅಲ್ಲ 5 5 3 15, 5 4 21 21, 5 9 45 2 47, 5 7 35 4 39, 5 3 15 3 18, 5 6 31 31, 5 7 35 3 38, 5 43 43, 5 6 34 34 ಅಂತ. ಹೌದಾ? 34 ಅಂತ ಬಂದಿರ್ತಾನೆ ಇಲ್ಲಿ. ಗೊತ್ತಾಯ್ತಾ? ಸೊ ಇಲ್ಲೇ ನೋಡ್ಕೊಂಡು ಮಾಡೋದು ಹೆಂಗೆ ಅಂತ ಗೊತ್ತಾಯ್ತಲ್ಲ. ಇವಾಗ ಗುಣಿಸ್ಕೊಂಡಾಗ ಎಷ್ಟನೇ ಅಂಕಿಗೆ ಬರುತ್ತೆ ಅನ್ನೋದು ಈಗ ಕಳಿಬೇಕು. ಗೊತ್ತಾಯ್ತಾ ಇವಾಗ ಎಲ್ರಿಗೂ? ನಾನು ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಆಲ್ ಆಫ್ ಯು? ಇದೇ ಅದಕ್ಕೋಸ್ಕರ ನಾ ಬೆಳಗ್ಗಿಂದ ನಿಮ್ಮ ಕಿವಿನಲ್ಲಿ ತಲೆ ಕೆಡೋ ಅಷ್ಟು ಹೇಳಿರೋದು ಒಂದೇ ಪದ. ಯಾವ್ದು ಹೇಳಿ? ಪ್ಲೇಸ್ ವ್ಯಾಲ್ಯೂ. ಏನು ಹೇಳಿ? ಪ್ಲೇಸ್ ವ್ಯಾಲ್ಯೂ ಕಂಡುಹಿಡ್ಕೊಂಡು ಕರೆಕ್ಟಾಗಿ ಬರ್ಕೊಳ್ಳೋದು ಇಂಪಾರ್ಟೆಂಟು ಕೂಡೋಕ್ಕೆ ಕಳಿಯೋಕ್ಕೆ. ಓಕೆ, ಈಗೇನು ಮಾಡ್ತೀರಾ? ಇದನ್ನು ಕಳಿತೀರಾ. ಕಳೆದಾದ್ಮೇಲೆ ಏನಾಗುತ್ತೆ? ಯಾವುದೋ ಅಂಕಿ ಬರುತ್ತೆ, ರಿಮೈಂಡರು. ಚೆಕ್ ಮಾಡೋದು ಹೆಂಗೆ ಟ್ರಯಲ್ ಕ್ವೋಷಂಟ್ ಸರಿ ಅಂತ? ರಿಮೈಂಡರ್ ಶುಡ್ ಬಿ ಲೆಸ್ ದ್ಯಾನ್ ದಿ ಡಿವಿಸರ್. ರಿಮೈಂಡರ್ ಶುಡ್ ಬಿ ಲೆಸ್ ದ್ಯಾನ್ ದಿ ಡಿವಿಸರ್. ಆವಾಗ ಸರಿ ಅಂತ ಅನ್ಕೊಂಬಿಟ್ಟು ಇವನಿಗೆ ವೆರಿ ಗುಡ್ ಅಂತ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಹಾಗೆ ಹುಡ್ಕೋದು. ಯಾರನ್ನ ನೆಕ್ಸ್ಟ್ ಯಾರಿದಾರಲ್ಲ 6 ಅವ್ರನ್ನ ಇಳಿಸ್ಕೊಳ್ಳೋದು. ನೋಡಿ ಇಲ್ಲಿ ಈ ಥರ ಬಂದಿದ್ದರಿಂದ ಇನ್ನು 3 ಅಂಕಿ ಇಳಿಸ್ಕೊಳ್ಳೋದು ಅಂದರೆ ಒಂದು ಟ್ರಯಲ್ ಕ್ವೋಷಂಟ್ ಬಂದರೆ 3 ಸತಿ ಇಳಿಸ್ಕೊಂಡಾಗ ಇನ್ನು 3 ಅಂಕಿ ಬರುತ್ತೆ. ಕ್ವೋಷಂಟ್ 4ಕ್ಕೆ ಬರುತ್ತೆ. ಗೊತ್ತಾಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ಸೊ ಈ ಐಡಿಯಾ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇಲ್ಲೊಂದು ಡೆಸಿಮಲ್ ಇತ್ತು ಅಂತ ಇಟ್ಕೊಳ್ಳಿ, ಇಲ್ಲೊಂದು ಡೆಸಿಮಲ್ ಇತ್ತು ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ ಹೇಳಿ? ಇವಾಗ ಮಾಡಿದಾಗ ಇಲ್ಲಿ ಎಲ್ಲಿ ಡೆಸಿಮಲ್ ಇತ್ತೋ ಇಲ್ಲಿಗೆ ಬಂತು ತಾನೆ. 1 2 3 4 ಅಂದರೆ ಇಲ್ಲಿಗೆ ಬಂತು ತಾನೆ ಅದು. ಎಸ್ ಸರ್ ನಾವು ಅದೇ ಥರ ಇಲ್ಲೂ ಎಷ್ಟು ಬಂದಿತ್ತು? 1 2 3 4 5 ಆದಮೇಲೆ ಡೆಸಿಮಲ್ ಬಂದಿತ್ತು. ಹಿಂಗೆ 0 ಕ್ಯಾನ್ಸಲ್ ಆಗ್ತಾರೋ ಇಲ್ವಾ? ನಿಮ್ಮ ರಫ್ ಎಸ್ಟಿಮೇಟ್ ಇಷ್ಟೇ ಉಳಿಯುತ್ತೋ ಇಲ್ವಾ? ಅಂದರೆ ಇವಾಗ ಏನಾಯ್ತು? ಇವಾಗ ನೋಡಿ ಇಲ್ಲಿ ಈ ಡೆಸಿಮಲ್ಗಳು ಹೋಗಾದಮೇಲೆ ಎಷ್ಟು 1 2 3 4 ಹೋಯಿತು. ಈ ಡೆಸಿಮಲ್ ಆದಮೇಲೆ 1 2 3 ಹೋಗಿದೆ, ಇನ್ನೊಂದು ಹೋಗುತ್ತೆ. ಹೌದಾ? ಸೊ ಆವಾಗ ಎಷ್ಟಾಯಿತು ನೋಡಿ? 4000/7 ಬಂತು. ಎಷ್ಟು ಬಂತು? 4000/7 ಬಂತು. ಸೊ ಟ್ರಯಲ್ ಎಸ್ಟಿಮೇಟ್ ಎಷ್ಟಾಯ್ತು ಇವಾಗ? ಆವಾಗ 40,000/7 ಬಂದಿದ್ದು, ಈಗೇನಾಯಿತು? 4000/7 ಬಂತು. ಅಲ್ಲಿಂದ ಬಂದಾದ್ಮೇಲೆ ಮತ್ತೆ ಲೆಕ್ಕ ಎಲ್ಲ ಇಷ್ಟೇನೇ. ಡೆಸಿಮಲ್ ಎಲ್ಲಿರ್ತಾರೆ? ಇಲ್ಲಿರ್ತಾರೆ. ಇವ್ರಿಗೆ ಎಲ್ಲಿರ್ತಾರೆ? ಇಲ್ಲಿರ್ತಾರೆ. ಗೊತ್ತಾಯ್ತಾ? ಸೊ ಅಲ್ಲೂ ಅಷ್ಟೇನೇ ಗುಣಿಸ್ಕೊಂಡು ಹೋದಾಗ 6ರಿಂದ ಅಂತಂದ್ರೆ ಫಸ್ಟ್ ಟ್ರಯಲ್ ಕ್ವೋಷಂಟ್ ಇರ್ತಾರಲ್ಲ ಪ್ಲೇಸ್ ವ್ಯಾಲ್ಯೂ. ಈ ಪ್ಲೇಸ್ ವ್ಯಾಲ್ಯೂ 5 6 30 ಅಂತಂದರೆ ಇಲ್ಲಿಂದ ಬರ್ತಾರೆ ಅಂದರೆ ಡೆಸಿಮಲ್ ಹಿಂದಿಂದ ಎಣಿಸ್ಕೊಳ್ಳೋದು. ಡೆಸಿಮಲ್ ಹಿಂದೆ ಎಷ್ಟಾಯಿತು? 1 2 3 4 5 6. ಹೌದಾ? ಡೆಸಿಮಲ್ ಹಿಂದಿಂದ ಎಣಿಸ್ಕೊಂಡ್ರೆ ಎಷ್ಟಾಗುತ್ತೆ ನೋಡಿ? 1 2 3 4 5 ಸಾರಿ ಡೆಸಿಮಲ್ ಹಿಂದಿಂದ ಎಷ್ಟು ಬರಬೇಕು ಇವರು? 6 8 7 6 3.7 ಅಂತ ಬಂದಾಗ ಈ ನಂಬರಲ್ಲಿ ದಿಸ್ ಈಸ್ ವಾಟ್ ಕ್ವೋಷಂಟ್ ಅಂತಂತಂದರೆ ಇವಾಗ ಇದು 4000 ಆಗಿತ್ತಲ್ಲ. 4000ನ ನಾವು ಮಾಡಿದಾಗ ಏನು ಬಂತು? 7ರಿಂದ ರಫ್ಲಿ 500 ಅಂತ ಬಂದಿತ್ತು ಅಲ್ವಾ? ಅಂದರೆ 500 ಅಂದರೆ ಎಷ್ಟಿದು? 500 ಅಂದರೆ ಎಷ್ಟು? 10 ಸ್ಕ್ವೇರ್ಡಾ 10 ಕ್ಯೂಬಾ? 10 ಸ್ಕ್ವೇರ್ಡ್ ಪ್ಲೇಸ್ ವ್ಯಾಲ್ಯೂ. ಹೌದಾ? ಇದೆಷ್ಟಿದು? 10 ಸ್ಕ್ವೇರ್ಡ್. ಸೊ ಇದು 5 × 10 ಸ್ಕ್ವೇರ್ಡ್ ಅಂತ ಜ್ಞಾಪಕ ಇಟ್ಕೋಬೇಕು. ಡೆಸಿಮಲ್ ಮಾಡಿದಾಗ ಎಷ್ಟು ಇಟ್ಕೋಬೇಕು ಅದನ್ನು? 5 × 10 ಸ್ಕ್ವೇರ್ಡ್ ಅಂತ. ಅದು ಇಲ್ಲಿ ಗುಣಿಸ್ತಾ ಇರೋದು ಎಷ್ಟನೇ ಪ್ಲೇಸ್ ಇದು ನೋಡಿ? ಇಲ್ಲಿ ಇದು 10 ಪವರ್ 1 ಪವರ್ 2 ಪವರ್ 3 ಪವರ್ 4. ಹೌದಾ? ಸೊ ಪವರ್ 4 5 ಇಂಟು 10 ಸ್ಕ್ವೇರ್ಡ್ ಇಂಟು 10⁴ ಅಂದರೆ ಎಷ್ಟಾಯಿತು? 10⁶ ಆಯಿತು. ಬಟ್ ಇಲ್ಲಿ 5 6 30 ಅಂತಂದರೆ ಈ 3 ಎಲ್ಲಿಗೆ ಬರ್ತಾನೆ? 10⁻⁴ ಅಲ್ಲಲ್ಲ, ಇದು 10⁴ ಇದಲ್ಲ. ಈಗ 10 ಸ್ಕ್ವೇರ್ಡ್ ಇಂಟು 10⁴ 10⁶ ಆದಾಗ ಇವನು 10�7 ಪ್ಲೇಸಿಗೆ ಬರ್ತಾನೆ. ಎಷ್ಟನೇ ಪ್ಲೇಸಿಗೆ ಬರುತ್ತೆ? 10�7. ಸೊ
ಸೊ ಇಲ್ಲಿ ಡೆಸಿಮಲಿಂದ 10⁻7 ಅಂತಂದರೆ 1 2 3 4 5 6 7 ಇಲ್ಲಿ ಬರುತ್ತೆ. ಸೊ ಆ ಥರ ಕರೆಕ್ಟಾಗಿ ಅಲ್ಲಿಗೆ ಬರ್ಕೊಳ್ಳೋದನ್ನು ಬರಬೇಕು, ಗೊತ್ತಾಯ್ತಾ? ಸೊ ಅದೊಂದು ಸತಿ ಟ್ರೈ ಮಾಡಿ. ಎತ್ಕೊಳ್ತಾ ದೊಡ್ಡ ಡೆಸಿಮಲ್ದು ಮಾಡೋಕ್ಕೆ ಬೇಡ. ಡೆಸಿಮಲ್ದಲ್ಲಿ ಸ್ಮಾಲರ್ ಪ್ರಾಬ್ಲಮ್ ಕೊಟ್ಟಿರ್ತೀನಿ. ಡೆಸಿಮಲ್ ಏನು ಮಾಡಿರ್ತೀನಿ ಹೇಳಿ, ಸ್ಮಾಲರ್ ಪ್ರಾಬ್ಲಮ್ಮು. ಅದಕ್ಕೆ ಟ್ರಯಲ್ ಕೋಷಂಟ್ ಹಾಕಿ ಇದೇ ಥರನೇ ಡಿವೈಡ್ ಮಾಡೋದು. ಪ್ರಾಬ್ಲಿ ಬೇಕು ಅಂದರೆ ನಾಳೆ ಒಂದು ಪ್ರಾಬ್ಲಮ್ ಡೆಸಿಮಲ್ ಡಿವಿಷನ್ ತೋರಿಸ್ತೀನಿ. ಫಸ್ಟ್ ತೋರಿಸ್ಬಿಟ್ಟು ಆಮೇಲೆ ಫ್ರ್ಯಾಕ್ಷನ್ಸ್ಗೆ ಫ್ಯಾಕ್ಟರ್ಸ್ ಮಲ್ಟಿಪಲ್ಸಿಗೆ ಹೋಗೋಣ. ಓಕೆ, ಸೊ ಈಗ ಇದರಲ್ಲಿಗೆ ನಾವು ಡೆಸಿಮಲ್ ಹಾಕಿರೋದನ್ನೆಲ್ಲ ಅಳಿಸ್ಬಿಡೋಣ. ಆಮೇಲೆ finally we can express to some degree of accuracy in decimal fractions. ಯಾವುದೇ ಟೈಪ್ ಆಫ್ ನಂಬರ್ ರೂಟ್ 2 ಅನ್ನೋದನ್ನ ನಾವು I can express it as a ಒಂದು 8 ಡೆಸಿಮಲ್ ಪ್ಲೇಸ್ ಬೇಕಾದ್ರೆ ಇರ್ಬೋದು, 10 ಡೆಸಿಮಲ್ ಬೇಕಾದ್ರೆ ಇರ್ಬೋದು, 15 ಡೆಸಿಮಲ್ ಬೇಕಾದ್ರೆ ಇರ್ಬೋದು. ಯಾವ 8 ಡೆಸಿಮಲ್ ಇರಬೇಕು ಅಂದ್ರೆ ರೂಟ್ 3 ಈ ಥರದೆಲ್ಲ ನಂಬರ್ಸ್ ಎಲ್ಲ ಬರುತ್ತೆ. 5 ಏನಕ್ಕೆ ಬರುತ್ತೆ, ಎಕ್ಸ್ಪೋನೆನ್ಷಿಯಲ್ ಇ ಏನಕ್ಕೆ ಬರುತ್ತೆ, ಈ ಥರದೆಲ್ಲ ಬೇಕಾದ ಎಲ್ಲ ನಂಬರ್ ನಾವು ಫೈನಲಿ we will be able to express it as a decimal fraction. ಸೊ ಹಾಗಾಗಿ ಡೆಸಿಮಲ್ ಫ್ರಾಕ್ಷನ್ ಅನ್ನೋದು ಸ್ಕಿಲ್ ಸೆಟ್ನ ತುಂಬ ಚೆನ್ನಾಗಿ ನೀವು ತಿಳ್ಕೊಬೇಕು. ಗೊತ್ತಾಯ್ತಾ? ಇವತ್ತು I want to see that you are trained in handling or rather performing mathematical operations. ಯಾವುದು multiplication, division, addition, subtraction and also raising the power in terms of case ಇದ್ರು ಅದನ್ನ ಫ್ರಾಕ್ಷನ್ಸ್ ಅನ್ನು ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ ಮೇಲೆ ಹ್ಯಾಂಡಲ್ ಮಾಡೋದನ್ನ ಕಲಿತು ಅದರಲ್ಲಿ ಎಷ್ಟೇ ಕಾಂಪ್ಲೆಕ್ಸ್ ಅರಿಥಮೆಟಿಕ್ ಎಕ್ಸ್ಪ್ರೆಷನ್, ಕಾಂಪ್ಲೆಕ್ಸ್ ಅರಿಥಮೆಟಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು, ಸಿಕ್ಕಾಪಟ್ಟೆ ಕೂಡೋದು, ಕೊಯ್ಯೋದು, ಕೂಸೋದು, ಬರೋದು ಎಲ್ಲ ಒಂದೇ ಎಕ್ಸ್ಪ್ರೆಷನ್ ಅಲ್ಲೇ ಕಂಬೈನ್ ಆಗಿರೋ ಥರದ ಎಕ್ಸ್ಪ್ರೆಷನ್ಸ್ ಹ್ಯಾಂಡಲ್ ಮಾಡೋದನ್ನ ಕಲಿಯೋದು. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಜಸ್ಟ್ ಐ ವಿಲ್ ಟ್ರೈ ಟು ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್
ಒಂದು ನಿನ್ನೆ ಕೊಟ್ಟಿರೋದ್ರಲ್ಲಿ 2 ಡೆಸಿಮಲ್ಸ್ ಪ್ಲೇಸಸ್ 2 ಡಿಜಿಟ್ಸ್ ಆ ಥರದ ಡೆಸಿಮಲ್ಸ್ ಮಲ್ಟಿಪ್ಲಿಕೇಶನ್ ಇದೆ ಅಲ್ಲ ಲೆಕ್ಕ. ಓಕೆ, ಸೊ ಅಟ್ ಸಮ್ ಪಾಯಿಂಟ್ ಇನ್ ಟೈಮ್ ಇವತ್ತು ಯಾವಾಗಾರ ಒಂದ್ಸತಿ ಮಧ್ಯೆ ಒಂದ್ಸತಿ ಜ್ಞಾಪಿಸಿ ಇರ್ತದೆ, ಆದಾಗ ಯಾವಾಗಾರ ಒಂದು ಎಕ್ಸ್ಟ್ರಾ ಸೆಷನಲ್ಲಿ ಸುಮ್ಮನೆ ಒಂದು ಪ್ರಾಬ್ಲಮ್ನ ಮಾಡೋದನ್ನು ತೋರಿಸ್ತೀನಿ. ಒಂದೇ ಒಂದು ಡೆಸಿಮಲ್ ಲೆಕ್ಕ ಒಂದು ಸುಮ್ಮನೆ ಡಿವಿಷನ್ ತೋರಿಸ್ತೀನಿ ಅದನ್ನ. ಅಂದರೆ ಯಾವಾಗ ಡಿವಿಷನ್ ಮಾಡ್ಬೇಕಾದ್ರೆ ನಾನು ಏನು ಹೇಳಿದ್ದಲ್ಲ, ಫಸ್ಟು ಒಂದು ಗೆಸ್ ಎಸ್ಟಿಮೇಟ್ ಮಾಡ್ಕೋಬೇಕು ಆನ್ಸರ್ ಏನು ಬರುತ್ತೆ ಅಂತೇಳಿ. ಆ್ಯಂಡ್ ಇದರಲ್ಲೆಲ್ಲ ನೀವು ನಿನ್ನೆ ಡಿವಿಷನ್ ಪ್ರಾಬ್ಲಮ್ ಕೊಟ್ಟಿದ್ದೀನಲ್ಲ ಸರಿ ನೋಡಿ. ಫಸ್ಟ್ ಎಲ್ಲ ಸಿಂಗಲ್ ಡಿಜಿಟಿಂದ ಡಿವೈಡ್ ಮಾಡೋದಿದೆ, ಆಮೇಲೆ 2 ಡಿಜಿಟ್ಸಿಂದ ಡಿವೈಡ್ ಮಾಡೋದಿದೆ, 3 ಡಿಜಿಟ್ಸಿಂದ ಡಿವೈಡ್ ಮಾಡೋದಿದೆ, ಆ ಥರ. ಸೊ ಸಿಂಗಲ್ ಡಿಜಿಟಿಂದ ಮಾಡಿದಾಗ ಒಂದೇ ಸತಿ ಉತ್ತರ ಬರುತ್ತೆ, 2 ಡಿಜಿಟ್ಸಿಂದ ಮಾಡಿದಾಗ 2 ಸತಿ ಮಾಡಬೇಕಾಗುತ್ತೆ, 3 ಡಿಜಿಟ್ಸಿಂದ 3 ಸತಿ 4 ಸತಿ ಈ ಥರ ಮಾಡಬೇಕಾಗಿ ಬರುತ್ತೆ. ಸೊ ಅದನ್ನ ಆ ಸ್ಟೇಜ್ ಬರಬೇಕು. ಬಟ್ ನಾನು ನಿಮ್ಗೆ ಹೇಳ್ಕೊಬೇಕಾದ್ರೆ ಎತ್ಕೊಳ್ತೇನೆ, ಒಂದು ದೊಡ್ಡ ಲೆಕ್ಕ ಯಾಕೆ ಕೊಟ್ಟರೆ ಪ್ರೊಸೀಜರ್ ಎಲ್ಲ ಅದೇ ಸೇಮ್ ಇರುತ್ತೆ ಅದಕ್ಕೋಸ್ಕರ, ಗೊತ್ತಾಯ್ತಾ? ಸೊ ಆ ಡಿವಿಷನ್ ಲೆಕ್ಕ ಎಲ್ಲ ನೀವು ಅಸೈನ್ಮೆಂಟ್ ಮಾಡಿದ್ರ, ಪ್ರಾಕ್ಟೀಸ್ ಮಾಡಿದ್ರ, ಮಾಡ್ತಾ ಇದ್ದೀರಲ್ವಾ? ಓಕೆ, ಒಂದೇ ಒಂದು ಡೆಸಿಮಲ್ ಡಿವಿಷನ್ ಒಂದೇ ಲೆಕ್ಕ ಜಸ್ಟ್ ಟ್ರೈ. ಜಸ್ಟ್ ಕ್ವಿಕ್ ಆಗಿ ಒಂದು 2 ಸ್ಟೆಪ್ ತೋರಿಸ್ತೀನಿ ಆಯ್ತಾ? ಓಕೆ, ಸಿ sample problem of division of decimal fractions. Okay. ಏನಪ್ಪ ಅಂತಂದ್ರೆ divide 0.435 by 0.0065. ಓಕೆ, ಸೊ ಯಾವಾಗಲೂ ಈ ಥರ ಡೆಸಿಮಲ್ ಡಿವಿಷನ್ಸ್ ಬಂದಾಗ ಡಿವಿಸರ್ನ ಒಂದು ರೆಗ್ಯುಲರ್ ಸಿಂಗಲ್ ಡಿಜಿಟ್ ಬರೋ ಹಾಗೆ ನಾವು ಮಾಡ್ಕೊಂಡಾಗ ಡಿವಿಷನ್ ಬಿಕಮ್ಸ್ ಈಸಿಯರ್. ಅದನ್ನು ಫಸ್ಟ್ ಐಡಿಯಾ ಮಾಡ್ಕೋಬೇಕು. ಈಗ ನೋಡಿ, ಸೊ ಇದನ್ನು ನಾವು ಬರೆದ್ರೆ ಏನು ಥರ ಬರೀಬೋದು? 0.43545 divided by 0.0065. ಓಕೆ, ಅದನ್ನ ನಾವು ಈ ತರ ಬರ್ಕೊಂಡ್ರೆ ಇನ್ನೊಂದು ಈಸಿಯಾಗಿ ಅರ್ಥ ಆಗುತ್ತೆ. 0.43545 divided by 0.0065 ಅಂತ ಬರ್ಕೊಂಡ್ರೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕೆ ಸಿಗುತ್ತೆ. ಡೆಸಿಮಲ್ ಪೊಸಿಷನ್ಸ್ ಮುಂದೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಈಗ ನಾನು 0065 ನ 6.5 ಅಂತ ಬರ್ಕೋಬೇಕಾದ್ರೆ ಎಷ್ಟು ಡೆಸಿಮಲ್ ಮುಂದೆ ಬರಬೇಕು? 3 ಡೆಸಿಮಲ್ಸ್ ಮುಂದೆ ಬರಬೇಕು. ಸೊ 3 ಡೆಸಿಮಲ್ಸ್ ಮುಂದೆ ಬಂದ್ರೆ ಏನಾಗುತ್ತೆ? 0.5. 3 ಡೆಸಿಮಲ್ಸ್ ಇಂದ ಮುಂದೆ ಬರೋದು ಅಂತಂದ್ರೆ ನಾನು ಹೆಂಗ್ ಮಾಡಿದ್ದೀನಿ ಅದನ್ನ? ಐ ಹ್ಯಾವ್ ಮಲ್ಟಿಪ್ಲೈಡ್ ಬೈ 1 ಅಂತಂದ್ರೆ ಫಸ್ಟ್ ಡೆಸಿಮಲ್ಗೆ ಒಂದು 0, ಸೆಕೆಂಡ್ ಡೆಸಿಮಲ್ಗೆ ಒಂದು 0, ಥರ್ಡ್ ಡೆಸಿಮಲ್ಗೆ ಒಂದು 0. ಐ ಹ್ಯಾವ್ ಮಲ್ಟಿಪ್ಲೈಡ್ ಬೈ 1000. ಕೆಳಗಡೆ 1000 ಮಲ್ಟಿಪ್ಲೈ ಮಾಡ್ಕೊಂಡು ಮೇಲ್ಗಡೆ ಬಿಟ್ಬಿಟ್ರೆ ವ್ಯಾಲ್ಯೂ ಚೇಂಜ್ ಆಗಿ ಹೋಗ್ಬಿಡುತ್ತೆ ಅಲ್ವಾ? ನಮಗೆ ಲೆಕ್ಕ ಕೊಟ್ಟಿರೋದೇನು? 0.435 ಬೈ 0.0065 ಅಂತ. ನಾನು ಈ ತರ ಬರ್ಕೊಂಡ್ಬಿಟ್ರೆ 0.435 ಬೈ 6.5 ಅಂತ ಆಗುತ್ತೆ, ತಪ್ಪಾಗೋದು ಲೆಕ್ಕ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಮೇಲೇನೂ 1000 ಇಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ? 1000 ಬೈ 1000 ಒಂದೊಂದಾಗುತ್ತೆ ಲೆಕ್ಕ. ಅಂದ್ರೆ ಅವಾಗ ಏನಾಗುತ್ತೆ? ಇಲ್ಲೂ ಏನಾಗುತ್ತೆ? 3 ಅಂಕಿ ಮುಂದೆ ಬರುತ್ತೆ ಡೆಸಿಮಲ್ ಪ್ಲೇಸ್. ಸೊ ಡೆಸಿಮಲ್ ಪ್ಲೇಸ್ ಎಲ್ಲಿ ಬರುತ್ತೆ ಇವಾಗ? 435.43. ಸೊ ಈಗ ಲೆಕ್ಕ ಏನಾಯ್ತು ನೋಡಿ ಇವಾಗ? ನಾವು ದಿಸ್ ಹ್ಯಾಸ್ ಬಿಕಮ್ 435.435 ಡಿವೈಡೆಡ್ ಬೈ ಎಷ್ಟಾಯ್ತು? 6.5.
ಇದು ಸ್ವಲ್ಪ ಈಸಿಯಾಗಿ ಕಾಣುತ್ತೆ ಹೌದಾ ಲೆಕ್ಕ? ಇದು ಫಸ್ಟ್ ಇಂಪಾರ್ಟೆಂಟ್. ಡೆಸಿಮಲ್ ಡಿವಿಷನ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಹೇಳಿ, ಡಿವಿಸರ್ನ ಒಂದು ಸಿಂಗಲ್ ಡಿಜಿಟ್ ಬರೋ ಹಾಗೆ ಎಷ್ಟು ಅಂಕಿ ಬೇಕೋ ಅಷ್ಟು ಅಂಕಿ ಮುಂದೆ ಹಾಕೋದು. ಓಕೆ, ಅಥವಾ ಸಿಕ್ಕಾಪಟ್ಟೆ 650.83 ಮೇಲೆ ಕೊಟ್ಟಿದ್ರು ಅವಾಗ ಡೆಸಿಮಲ್ನ ಹಿಂದೆ ಹಾಕೋ. ಅಂದ್ರೆ ಡಿವಿಸರ್ನ ಒಂದು ಸಿಂಗಲ್ ಡಿಜಿಟ್ ಬರೋ ಹಾಗೆ ಡೆಸಿಮಲ್ನ ಐದರ್ ಬ್ರಿಂಗ್ ಇಟ್ ಟು ರೈಟ್ ಆರ್ ಬ್ರಿಂಗ್ ಇಟ್ ಟು ಲೆಫ್ಟ್. ಬ್ರಿಂಗ್ ಇಟ್ ಟು ರೈಟ್ ಮಾಡ್ಬೇಕಾದ್ರೆ ಮಲ್ಟಿಪ್ಲೈ ಬೈ ಸೋ ಮೆನಿ ಪವರ್ಸ್ ಆಗ್ತದೆ. ಡಿವೈಡ್ ಮಾಡೋದು ಹಿಂದೆ ತರಬೇಕಾದ್ರೆ ಡಿವೈಡ್ ಆಗುತ್ತೆ. ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ by 1000 in both numerator and denominator. ಆ ಪ್ರೊಸೀಜರ್ ಮಾಡಿದಾಗ ಈ ಎಷ್ಟು ಪ್ಲೇಸ್ ಮುಂದೆ ಹಾಕಿತ್ತು ಅದು ಅಷ್ಟು ಮುಂದೆ ಹಾಕೋದು, ಈ ಎಷ್ಟು ಹಿಂದೆ ಹಾಕಿತ್ತು ಅದು ಅಷ್ಟೇ ಹಿಂದೆ ಹಾಕೋದು. ಸೊ ಈ ಪ್ರೊಸೀಜರ್ ಮಾಡ್ಕೊಂಡ್ರೆ ಈಗ ನೋಡಿ ಇದನ್ನ ಇವಾಗ ನಾವು ಕ್ಲೀನಾಗಿ ಒಂದು ಲಾಂಗ್ ಡಿವಿಷನ್ ತರ ಬರ್ಕೊಳ್ಳೋದು. 435.435 ಮನೆ ಕಟ್ಟೋದಿದ್ದಕ್ಕೆ ಈಗ ಹಾಕ್ಬಿಟ್ಟು ಈಗ ಎಷ್ಟು ಬರ್ಕೊಳ್ಳೋದು ಇವಾಗ 6.5. ಸೊ ಈಗ ಏನ್ ಮಾಡೋದು, 6.5 ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ ಇದನ್ನ ಒಂದು ಸಿಂಗಲ್ ಡಿಜಿಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಮಾಡ್ಬೋದು. 0.5 ಗಿಂತ ಕಮ್ಮಿ ಇದ್ರೆ 6 ಅಂತ ಇಟ್ಕೊಳ್ಳಿ, 0.5 ಗಿಂತ ಜಾಸ್ತಿ ಇದ್ರೆ 7 ಇಟ್ಕೊಳ್ಳೋದು. ಟ್ರಯಲ್ ಕ್ವೋಷಂಟ್ ಆದ್ರಿಂದ ಒಂದ್ಸತಿ 7 ಟ್ರೈ ಮಾಡೋದು, ಒಂದ್ಸತಿ 6 ಟ್ರೈ ಮಾಡೋದು. ಸೊ ರಫ್ಲಿ ಸಪೋಸ್ ಐ ಥಿಂಕ್ ಇಟ್ ಆಸ್ 7 ಅಂತ ಇಟ್ಕೊಳ್ಳೋಣ. ಇದನ್ನ ಇಟ್ಕೊಂಡು ನಾವು 6.5 ನ 1 ಸಿಂಗಲ್. ಸೊ 7 ಮಗ್ಗಿನಲ್ಲಿ 43 ತನಕ ಬರುತ್ತೆ. 735, 742, 749 ಈ ತರ ಬರುತ್ತೆ. ಸೊ ಬಂದಾಗ ಯಾವುದು ಟ್ರಯಲ್ ಕ್ವೋಷಂಟ್ ಇಲ್ಲಿ ಬರ್ಕೋಬಹುದು ಅಂತ ನೋಡೋಣ. ಏನ್ ಬರ್ಕೋಬಹುದು? ಸರಿ ಎಷ್ಟು ಬರ್ಕೋಬಹುದು ನಾನೀಗ? 7 ಆಗ್ಲಿ 42 ಬರ್ಕೊಂಡಾದ್ಮೇಲೆ ಏನ್ ಮಾಡೋದು, ಇದರಿಂದ ಇದನ್ನ ಸೊ ಈಗ ನೋಡಿ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ ಅಂತ ನೋಡ್ಕೊಳ್ಳಿ ಕೇರ್ಫುಲ್ ಆಗಿ. ಎಲ್ಲಿ ನಾವು ನೆಕ್ಸ್ಟ್ ಯಾವ್ದನ್ನು ಕಲಿಬೇಕೋ ಅದನ್ನ ಎಲ್ಲಿ ಬರ್ಕೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಫಸ್ಟ್ ಇರ್ಲಿ ಅದು ಫಸ್ಟ್ ಸ್ವಲ್ಪ ಅಪ್ಡೇಟ್ ಮಾಡ್ಕೊಬಿಡಿ. ಇಲ್ಲಿ ಫಂಡಮೆಂಟಲ್ಸ್ ಅಂತ ಹೇಳ್ತೀವಲ್ಲ, ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಇದು ಕರೆಕ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಬಂದಿದ್ದರಿಂದ ನಾನು ಡೆಸಿಮಲ್ ರೆಫರೆನ್ಸ್ ನಲ್ಲಿ ಎಲ್ಲಿ ಬರ್ಕೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಎಲ್ಲ ಬರ್ಕೋಬೇಕು ತಪ್ಪ ಹೋಗ್ಬೋದು, ಹೌದಾ? ಈಗ ನೋಡಿ ಡೆಸಿಮಲ್ ಹಿಂದೆ ಇದು ಯೂನಿಟ್ 10 100 ಇದನ್ನ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ? 6.5 into 6 ಅಂತ ಮಾಡಿದ್ರೆ 30 36 30.0 ಸೊ 39.0 ಅಂತ ಬರುತ್ತೆ. ಸೊ 39.0 ಅಂತ ಬಂದಾಗ ಕ್ಲೀನಾಗಿ ನಾನು 039 ಅಂತ ಬರ್ಕೊಳ್ಳೋದು. ಹಿಂಗ್ ಬರ್ಕೊಂಡ್ರೆ ಸರಿನಾ? ಹಿಂಗ್ ಬರ್ಕೊಂಡ್ರೆ ಸರಿನಾ? ಹಿಂಗ್ ಬರ್ಕೊಂಡ್ರೆ ಏನಾಗ್ಬಿಡುತ್ತೆ? ಈಗ ಹೇಳಿ ಇವಾಗ ಇದು ಬರ್ಕೊಂಡ್ರೆ ಸರಿನಾ ತಪ್ಪಾ? ತಪ್ಪು, ಯಾಕಂದ್ರೆ ಟೆನ್ಸ್. ಈಗ ಒಂದು ಕೆಲಸ ಮಾಡಿ, ಫಸ್ಟ್ ಬರೀ 435 ನ 7 ಇಂದ ಮಾಡಿ. ಗೊತ್ತಿಲ್ಲ ಒಂದು 5 ತಿಳಿಸ್ಕೊಂಡ್ರೆ 14 ಅಂತ ಬಂತು, ಒಂದು ರಿಮೈಂಡರ್ ಉಳಿತು 62 1/7 ಅಂತ ಕರ್ಕೊಂಡ್ಬೋದು, ಹೌದಾ? ಸೊ ಏನ್ ಮಾಡಿದ್ವಿ ನಾವೀಗ? ಯಾವ ಪ್ಲೇಸ್ ಅಲ್ಲಿ ಬಂದಿತ್ತು ಇದು? ಜಾತಿ ಪ್ಲೇಸ್ ವ್ಯಾಲ್ಯೂ ಅನ್ನೋದು ಇಂಪಾರ್ಟೆಂಟ್, ಗೊತ್ತಾಯ್ತಾ? ಪ್ಲೇಸ್ ವ್ಯಾಲ್ಯೂ ಅದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿ. ಈಗ ನೋಡಿ ಇಲ್ಲಿ 435 62 ಬಂದಾಗ 42 ನಾನು ಕ್ಲೀನಾಗೆ ಈ ತರ ಬರ್ಕೊಂಡ್ಬಿಟ್ಟೆ 7ರಿಂದ ಭಾಗಿಸ್ಬೇಕಾರೆ. ಅದೇ ಇಲ್ಲಿ ನಾನು 7ರಿಂದ ಭಾಗಿಸ್ಬೇಕಾದ್ರೆ 6ರಿಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದು ಬಂದಿದ್ದನ್ನ ಏನ್ ಮಾಡಿದೆ ನಾನು? ಇಲ್ಲಿ ಏನಾಗಿತ್ತು ನೋಡಿ, ಇಲ್ಲಿ 7 ಆಗಿತ್ತಲ್ಲ, 7 ಆಗಿ 42 ಅಂತ ಅದೇ ಕೆಲಸ ಮಾಡಿದ್ದಾನೆ ಸಿಕ್ಕಿದ್ದೆ. ಇಲ್ಲೂ ಅದೇ ಕೆಲಸ ಮಾಡ್ಬೇಕು ತಾನೆ? ಹೆಂಗ್ ಬರ್ಕೋತೀರಾ? ಬರ್ಕೋತೀರಾ? ಪ್ರಯತ್ನ ಮಾಡಿ, ಒಂದು ನಿಮಿಷ.
ಈಗ ಕಳೆದಿದ್ದು ರಿಮೈಂಡರ್ದು ಫಸ್ಟ್ ಕಾಮನ್ ಕಳೆದಿದ್ದು ರಿಮೈಂಡರ್ ಏನಿದೆ ಅಂತ ಹೇಳಿ 6.5 ಕಮ್ಮಿ ಇರಬೇಕು ಅಂತಾನೆ. ಈಗ ಇಲ್ಲಿ ನೋಡಿ ಇವಾಗ ಸರಿ 6.5 ಕಮ್ಮಿ ಅಂತಂದ್ರೆ ಈಗ ನೋಡಿ 43 ಕಳೆದಾಗ 1 ಬಂತಲ್ಲ, 1 ವಾಸ್ ಲೆಸ್ ದನ್ 7 ಹೌದಾ? ಸೊ ಹಾಗಾಗಿ ಏನ್ ಮಾಡ್ಬೇಕು ಇವತ್ತು ನಾನು ಇನ್ನೊಂದು ಐಡಿಯಾ ಕೊಡ್ತೀನಿ. 435.435 ಅಂತಿದ್ದಲ್ಲ, ಇದನ್ನ 430.00 ಪ್ಲಸ್ 5.435 ಅಂತ ಬರೀಬಹುದು ಹೌದಾ? ಹೌದಾ? ಈಗ ಇದನ್ನ 430.00 ಬೈ 6.5 ಪ್ಲಸ್ 5.435 ಬೈ 6.5 ಅಂತ ಬರೀಬೇಕು ಹೌದಾ? ಇದು ಹೆಂಗ್ ಬಂದ ಗೊತ್ತಾಗಲಿಲ್ಲ. ಈಗ ಡೆಸಿಮಲ್ ಡಿವಿಷನ್ ಅದಕ್ಕೆ ಇವತ್ತು ಹೇಳ್ಕೊಡೋಣ ಅಂತ ಅನ್ಕೊಂಡ್ರೆ ಈಗ ನೋಡಿ ಇಲ್ಲಿ 435 ಅನ್ನೋದನ್ನ ಹೆಂಗ್ ಬರೀಬಹುದು ಅಂತಂದ್ರೆ 430.00 ಪ್ಲಸ್ 5.435 ಇದೆಲ್ಲ ಹೋಗ್ತಿರಲ್ವಾ? ಇದನ್ನ ಡಿವೈಡೆಡ್ ಬೈ 6.5 ಅಂತ ಮಾಡಬೇಕು ಹೌದಾನೆ? ಸೊ ಎ ಪ್ಲಸ್ ಬಿ ಬೈ ಸಿ ಅಂತಿದ್ರೆ ಅರ್ಥ ಏನು? ಸಿ ಅನ್ನೋದು ಏನು ಡಿವೈಡ್ ಮಾಡಬೇಕು, ಡಿ ಅನ್ನು ಡಿವೈಡ್ ಮಾಡಬೇಕು. ಸೊ ಇದನ್ನ 1/c ಇಂಟು ಎ ಪ್ಲಸ್ ಬಿ ಅಂತ ಬರೀಬೇಕು ಹೌದಾ? ಈಗ 1/c ಏನು ಮಲ್ಟಿಪ್ಲೈ ಮಾಡಬೇಕು, 1/c ಬಿ ನ ಮಲ್ಟಿಪ್ಲೈ ಮಾಡಬೇಕು. ಇಟ್ ಇಸ್ ದ ಸೇಮ್ ಆಸ್ ಎ ಶುಡ್ ಡಿವೈಡ್ ಸಿ ಆಸ್ ವೆಲ್ ಆಸ್ ಬಿ. ಸೊ ಅಲ್ಲಿಗೆ ಏನಾಯ್ತು ಅವಾಗ 430 ಬೈ 6.5 ಪ್ಲಸ್ 5.435 ಬೈ 6.5 ಈಗ ಎಲ್ಲಿ ಬರೀತೀರಾ 39 ಸರ್ ಬರ್ದಿರೋದು ಕರೆಕ್ಟ್ ಇದೆ. ಹಾ ಈಗ ಬರ್ದಿರೋದು ಕರೆಕ್ಟ್ ಇದೆ ಸರ್. ಯಾಕಪ್ಪ ಸರ್ ಡೆಸಿಮಲ್ ಪಾಯಿಂಟ್ ಡೆಸಿಮಲ್ ಈಗ ಇವಾಗ ಹೇಳ್ತೀನಿ. ಈ 6 ಅನ್ನೋದು ನನಗೆ ಈಗ ಎಷ್ಟು ಇದ್ರ ಪವರ್ ಎಷ್ಟು ಅಂತ ಕಂಡುಹಿಡ್ಕೊಳ್ಬಹುದು. 10 ಗೆ ಈ 6 ಅನ್ನೋದು ನನ್ನ ಕೋಶೆಂಟ್ ನಲ್ಲಿ ಯಾವ ಪವರ್ ಸೂಚಿಸುತ್ತೆ ಅಂತ ತಿಳ್ಕೊಬೇಕು. ಕೋಶೆಂಟ್ ಅಲ್ಲಿ ಯಾವ ಪವರ್, ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ರಫ್ ಆಗಿ ಉತ್ತರ ಯಾಕೆ ಬೇಕು ಅಂತ ಈಗ ತಿಳ್ಕೊಳ್ಳಿ. ಇದನ್ನ 7 ಇಂದ ಮಾಡಿದ್ರೆ ಏನಾಗುತ್ತೆ, 742 60 ಪ್ಲಸ್ ಅಂತ ಬರುತ್ತೆ ಹೌದಾ? ಏನ್ ಬರುತ್ತೆ ಹೇಳಿ, 60 ಪ್ಲಸ್ ಅಂತ ಬರುತ್ತೆ. ಆದ್ರಿಂದ ಈ 6 ಅನ್ನೋದು ಕೋಶೆಂಟ್ ಅಲ್ಲಿ ಯಾವ ಪ್ಲೇಸ್ ಅಲ್ಲಿ ಇದೆ? ಇದು 10 ಪವರ್ 0, ಇದು 10 ಪವರ್ 1. ಸೊ ಇದೇನಾಯ್ತಿದು ಇವಾಗ ಅಂದ್ರೆ 10 ಪವರ್ ಎಲ್ಲಿಗೆ ಬಂತು? ಇವಾಗ ಇದು ಎಲ್ಲಿಗೆ ಬಂತು? 10 ಪವರ್ 10 ಪವರ್ 1 ಇಂದ ನಾನು ಇದೇನಿದು 10 ಪವರ್ 10 ಪವರ್ 1 ಇಂದ 10 ಪವರ್ -1 ಅನ್ನು ಗುಣಿಸಿದಾಗ ಅಂದ್ರೆ ಏನಾಯ್ತು ಹೇಳಿ, 5 into 10 to the power of -1 into 6 into 10 to the power of 1. ಸೊ ಎಷ್ಟು ಬಂತು ಅವಾಗಲ್ಲಿ ನಮಗೆ 30 into 10 to the power of 0. ಅಂದ್ರೆ 0 ಎಲ್ಲಿ ಬರ್ಬೇಕು ನನಗೆ? 10 to the power of 0 ಯೂನಿಟ್ ಅಂದ್ರೆ ಯಾವುದು 10 to the power of 0 ಗೊತ್ತಾಯ್ತಲ್ಲಪ್ಪ? 10 to the power of ಇವಾಗ ಎಲ್ಲ ಹಾಕಬೇಕು ಅನ್ನೋದು ಯಾಕೆ ಅಂತ. ಸೊ therefore 9 3 ಅಂತ ನಾವು ಬರ್ದಿರೋದು ಇವಾಗ ಸರಿ. ಅದಕ್ಕೋಸ್ಕರನೇ ಪ್ಲೇಸ್ ವ್ಯಾಲ್ಯೂ ಮಲ್ಟಿಪ್ಲಿಕೇಶನ್ ತಿಳ್ಕೊಳ್ಳೋದು. ಸೊ ಈಗ 6 5 30 ಅಂತ ಬಂತು ನನಗೆ ಗೊತ್ತಾಯ್ತಾ? ಸೊ 30 ಅಂತ ಬಂದಿದ್ರಿಂದ ನನಗೆ ಏನ್ ಮಾಡ್ತೀನಿ ಇವಾಗ, ಇಲ್ಲಿ ನೋಡ್ಕೊಳ್ಳಿ. ಇವಾಗ 30 ಅನ್ನೋದ್ರಿಂದ 0 ಎಲ್ಲಿ ಬರ್ಕೋಬೇಕು ನಾನು, ಏರ್ಪಲ್ಲ ತಿಳ್ಕೊಳ್ಳಿ. ಈಗ 5 into 10 to the power of -1 into 6 into 10 to the power of 1 ಅಂತ ಬಂದಾಗ 30 into 10 to the power of 0 ಅಂತ ಬಂದಾಗ 0 ಅನ್ನೋ ಯೂನಿಟ್ ಎಲ್ಲಿಗೆ ಹಾಕ್ಬೇಕು ನಾನು? 0 ಅನ್ನು ಎಲ್ಲಿ ಹಾಕ್ಬೇಕು? 10 to the power of 0 ಅಂದ್ರೆ ಯೂನಿಟ್ ಪ್ಲೇಸ್ ಗೆ ಹಾಕ್ಬೇಕು 0. ಆಯ್ತಾ? ಅದಕ್ಕೆ 0 ಹಾಕ್ಬಿಟ್ಟು ಕೋಷ್ಟ ಎಷ್ಟಿದೆ ಸರಿ, ದಷ್ಟ 3 ಇದೆ ಹೌದಾನೆ? ಈಗ 6 ಆಗಿ 36 3 39. ಈಗ ನೋಡಿ ಇಲ್ಲಿ ಇದನ್ನ ಏನ್ ಕೊಡ್ತಾ ಇದ್ದೀನಿ, 6 into 10 to the power of 0 into 6 into 10 to the power of 1 ಹೌದಾ? therefore ಏನಾಯ್ತು ಇದು 36 into 10 to the power of 1 ಆಯ್ತು. ಆ 6 ಪ್ಲೇಸ್ ಗೆ 3 ಅನ್ನೋದು ಮುಂದೆ ಸೇರಿದೆ ಹೌದಾ?
39 into 10 to the power of 1. So 9 ಅನ್ನೋದು ಯಾವ್ದಾಗಕ್ಕೆ ಬರಬೇಕು? 10 to the power of 1. ಗೊತ್ತಾಯ್ತಾ? 9. Therefore 3 ಎಲ್ಲಿ ಬಂತು? ಗೊತ್ತಾಯ್ತಾ ಎಲ್ಲರಿಗೂ ನಾನು? ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಬೇಸ್ ವ್ಯಾಲ್ಯೂ ಬಹಳ ಇಂಪಾರ್ಟೆಂಟ್. ಗೊತ್ತಾಯ್ತದವರು? ಯಾತಕ್ಕೆ ನಾವು ಫಸ್ಟ್ ಎಸ್ಟಿಮೇಟ್ ಕಂಡುಹಿಡ್ಕೋಬೇಕು? ಯಾಕೆ ಕಂಡುಹಿಡ್ಕೋಬೇಕು ಎಸ್ಟಿಮೇಟು? ನನ್ನ ಫಸ್ಟ್ ಟ್ರಯಲ್ ಕೋಶೆಂಟು ಎಷ್ಟನೇ ಪವರ್ ಆಫ್ 10 ಅಂತ ಗೊತ್ತಾಯ್ತಲ್ಲಪ್ಪ? ಫಸ್ಟ್ ಕೋಶೆಂಟು ಈ ಟ್ರಯಲ್ ಕೋಶೆಂಟು ಇದ್ರ ಪವರ್ ಆಫ್ 10 ಎಷ್ಟು ಅಂತ, ಅಂದ್ರೆ ಯೂನಿಟ್ ಪ್ಲೇಸಾ, 10th ಪ್ಲೇಸಾ, 100th ಪ್ಲೇಸಾ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ? ಅದಕ್ಕೋಸ್ಕರ ಇದ್ರ ಪವರ್ ತಿಳ್ಕೋಬೇಕು. ಆ ಪವರ್ ಇಟ್ಕೊಂಡು ಇದು ಗುಣಿಸು. ಗೊತ್ತಾಯ್ತಾ? ವಿತ್ ದಟ್ ಪವರ್ ಯು ಶುಡ್ ಮಲ್ಟಿಪ್ಲೈ ಅಂಡ್ ದೆನ್ ಫೈಂಡ್ ದಿ ಕರೆಕ್ಟ್ ಪ್ಲೇಸ್ ಆಫ್ ದಿಸ್. ಯು ಅಂಡರ್ಸ್ಟ್ಯಾಂಡ್ ದಿಸ್ ಆಲ್? ಓಕೆ. ಈ ಕಡೆಗೆ ಎಷ್ಟು ಬಂತು ಅಂತ? ಈ ಕಡೆಗೆ ಎಷ್ಟು ಬಂತು? ಮೈನಸ್ ಮಾಡಿದ್ರೆ 55 ಅಂದ್ರೆ 5, 13 ಅಂದ್ರೆ 3 ಅಂದ್ರೆ 0. ಏನಾಯ್ತು ಇವಾಗ ಬಂದಿದ್ದು? 6ಕ್ಕಿಂತ ಜಾಸ್ತಿ ಇದೆ ಅಲ್ವಾ ರಿಮೈಂಡರ್? 6ಗಿಂತ ಜಾಸ್ತಿ ಇಲ್ಲ ರಿಮೈಂಡರ್. ಸೊ ಏನ್ ಮಾಡ್ಬೇಕು ನಾನು? ಟ್ರಯಲ್ ಕೋಶೆಂಟ್ ಎಷ್ಟು ತಗೋಬೇಕು ಹೇಳಿ? 7. ಸೊ 7 ಟ್ರೈ ಮಾಡ್ಬೇಕು ನಾನು ಫಸ್ಟ್. ನೆಕ್ಸ್ಟ್ ಸೊ 7ಗೂ ಅಷ್ಟೇ ಹೇಳಿದ್ದು 10 to the power ಎಷ್ಟಿರುತ್ತೆ? 1. ಸೊ 7 35. 35 ಇಂಟು ಏನು ಬರುತ್ತೆ? ಫಸ್ಟ್ ಬಂದಂಗೆ 10 to the power 0 ಬರುತ್ತೆ. ಗೊತ್ತಾಯ್ತಾ? ಸೊ 10 to the power 0 ಬಂತು ಅಂದ್ರೆ 5 ಯಾವ ಯೂನಿಟ್ ಅಲ್ಲಿ ಬರುತ್ತೆ? 5 ಇಲ್ಲಿಗೆ ಬರುತ್ತೆ. ಹೌದಾ? ಸೊ 3 ಹಂಗೇನೆ ಉಳ್ಕೊಂಡಿರುತ್ತೆ. ನೆಕ್ಸ್ಟ್ 7 ಆಗಲಿ 42 3 45 ಇಲ್ಲಿ ಬರುತ್ತೆ. ಏನಾಗುತ್ತೆ ಇವಾಗ? 455 ಬಂದ್ಬಿಟ್ಟು 455 ಬಂದ್ಬಿಟ್ಟು. ಸೊ 6.5 into 7 ಮಾಡಿದ್ರೆ ಇದು ಜಾಸ್ತಿ ಬರ್ತಾ ಇದೆ. 6 ಮಾಡಿದ್ರೆ ಎಷ್ಟು ಬರ್ತಾ ಇದೆ? 6 ಮಾಡಿದ್ರೆ ಎಷ್ಟು ಬರ್ತಾ ಇದೆ? 390 ಬಂತು. 390 and 45 ಬಂತು. ಬರ್ಲಿ ಬಿಡಿ, ಬರಾಗಲ್ಲ. ನೆಕ್ಸ್ಟ್ ಇದರ ಅಂಕಿ ನೋಡ್ಕೊಳ್ಳೋಣ. ಆಕ್ಚುಲಿ ಏನಾಗಿದೆ ಅಂತಂದ್ರೆ 435 into 6 ಮಾಡಿದಾಗ 390 ಬಂತಿತ್ತು. ಅದು 455 ಬಂದ್ಬಿಟ್ಟಲ್ಲ. 455 ಬರ್ತಲ್ವ ನಮ್ಮದು? 7ರಿಂದ ಮಾಡಿದ್ರೆ 730, 735, 42 3 45 ಬಂತು. 435 ಮೈನಸ್ 455 ಅದರಿಂದ ಆಗಲ್ಲ. ಸೊ 6 is the only value. ಇಟ್ಕೊಂಡು 390 ಎಷ್ಟು ಬಂದಿತ್ತು ಅದರಿಂದ 45 ಬಂತು ಅಂತ ಇಟ್ಕೊಂಡು ಈ 45 ಬಂದಾದ್ಮೇಲೆ ಈಗ ನೋಡಿ, ಇವಾಗ 45ರಿಂದ ಮತ್ತೆ 7ರಿಂದ ಭಾಗಿಸಿದ್ರೆ ಎಷ್ಟಾಗುತ್ತೆ? ಎಷ್ಟು ಬರುತ್ತೆ? 7 40 ಮತ್ತೆ 6. ಇದು ಯಾವ ಯೂನಿಟ್ ಪ್ಲೇಸ್? ಇದು ಯಾವಾಗಲೂ ಅಷ್ಟೇ ಫಸ್ಟ್ ಇದನ್ನು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಅದ್ರ ನೆಕ್ಸ್ಟ್ ಅಲ್ಲ ಅದರದ್ದು ಒಂದು ಪ್ಲೇಸ್ ಕಮ್ಮಿ ಆಗ್ತಾ ಇದೆ. ಇದು 10 to the power 0 ಆಯಿತು. 10 to the power 0 ನೋಡಿ ಈಗ 5 into 10 to the power -1 into 6 into 10 to the power 0 ಮಾಡಿದ್ರೆ ಎಷ್ಟು ಬರುತ್ತೆ? 30 into 10 to the power ಅಂದ್ರೆ 0 ಅನ್ನೋದು ಎಲ್ಲಿಗೆ ಹೋಗ್ಬೇಕು? ನನಗೆ 0 ನೋಡಿ ಈಗ 0 ಎಲ್ಲಿಗೆ ಹೋಗ್ಬೇಕು? -1 ಪೊಸಿಷನ್ಗೆ ಹೋಗ್ಬೇಕು. 0 ಎಲ್ಲಿಗೆ ಹೋಗ್ಬೇಕು? ಪೊಸಿಷನ್ಗೆ ಹೋಗ್ಬೇಕು. ಸೊ 3 ಹಂಗೆ ಪೋಸ್ಟ್ ಕೊಡ್ತೀವಿ ನಿಮಗೆ. ನೆಕ್ಸ್ಟ್ 6 into 6 ಅಂದ್ರೆ 10 power 0 10 power 1 ಅಂದ್ರೆ ಏನು ಬರುತ್ತೆ? 10 power 1 ಬರುತ್ತೆ. ಹಾಗಾಗಿ 36 3 ಸೊ ಅಲ್ಲಿಗೆ ಎಷ್ಟು ಬಂತು? ಇಲ್ಲಿಗೆ ಬಂತು. ಹೌದಾ? ಎಷ್ಟಾದ್ರು ಈಗ ಇಲ್ಲಿ ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ? 0 0 15 9 ಅಂದ್ರೆ 6. ಆಮೇಲೆ 4 ಮಾಡಿದ್ರೆ 0. ಈಗ ಬಂದ. ನೆಕ್ಸ್ಟ್ ಏನ್ ಇಳಿಸ್ಕೋಬೇಕು? ಅಲ್ಲ ಇವಾಗ 5 ಆಗಿತ್ತು, ಈಗ 4 ಇಳಿಸ್ಕೋಬೇಕು. ಇವಾಗ ಇಲ್ಲಿ 0.4 ಇಳಿಸ್ಕೋಬೇಕು. ಹೌದಾ? ಸೊ 0.4 ಇಳಿಸ್ಕೊಂಡ್ರೆ ಎಷ್ಟಾಯ್ತಿದು? 6.4. 6.5 ಗಿನ 6.4 ಕಮ್ಮಿ ಹೋಗಲ್ಲ. ಸೊ ಈಗ 0 ಗೊತ್ತಾಯ್ತಾ? ಸೊ 0 ಹಾಕೊಂಡ್ರೆ ನಾವು ಏನು ಇಳಿಸ್ಬೋದು? 6.5 ಸೊ ಕರೆಕ್ಟ್ 3 ಸಾರಿ. ನೆಕ್ಸ್ಟ್ 3 ಇಳಿಸ್ಕೋಬೇಕು.
3 ಇಳಿಸ್ಕೊಂಡ್ರೆ ಏನಾಯ್ತು? 3 ಇಳಿಸ್ಕೊಂಡ್ರೆ ಏನಾಯ್ತು? 6.43 is again less than 6.5. ಮತ್ತೆ ಹೋಗುತ್ತಾ? ಹೋಗಲ್ಲ ತಾನೆ? 6.43 cannot be divided by 6.5. Remainder if it is less than the this denominator, I cannot divide it. ನಾನು 3 ಇಳಿಸ್ಕೊಂಡ ಮೇಲೆ ಹೋಗ್ತಾ ಇಲ್ಲ ಅಂದ್ರೆ ನಮಗೆ 0. ಸೊ ನೆಕ್ಸ್ಟ್ ಏನು ಇಳಿಸ್ಕೊಳ್ಳೋದು? 435. So 435 is also less than this. Therefore, I cannot divide. So this answer will be 66 plus 6.435 by 6.5. So is 6.435 by 6.5 na matte you have to divide point how many decimals are. So like if for example nodi 1/400 decimal ಹೆಂಗೆ ಡಿವೈಡ್ ಮಾಡ್ತೀರಾ? 1/400 ಹೆಂಗೆ ಮಾಡ್ತೀರಾ? 4 ಇದಕ್ಕೂ ಲಾಂಗ್ ಡಿವಿಷನ್ ಮೆಥಡ್ ಅಲ್ಲಿ ಮಾಡ್ತೀವಿ. ಟೈಮಿಲ್ಲ 4 ತೋರ್ಸಕ್ಕೆ ನಮಗೆ ಇರಲಿ. ಈಗ 1 ಅಂತ ಇಲ್ಲಿ ಬರ್ಕೊಂಡ್ರೆ ನಾನು 1 ಹೋಗೋದಿಲ್ಲ, ಹೌದು 0 ತಾನೆ? ಪಾಯಿಂಟ್ ಹಾಕ್ಬಿಟ್ಟು ಮತ್ತೇನು ಬರ್ಕೊಂಡ್ರೆ ಪಾಯಿಂಟ್ ಹಾಕಿದ್ರೆ ಮಲ್ಟಿಪ್ಲೈ ಬೈ 10 ಅಂತ. ಸೊ 4 8 ಅಂತ ಆಗುತ್ತೆ, 10 ಗೊತ್ತಾಯ್ತಾ? ಸೊ 10 ಆದ್ರಿಂದ ನೆಕ್ಸ್ಟ್ ಹೋಗಲ್ಲ, ಪಾಯಿಂಟ್ ಆದ್ಮೇಲೆ ನೆಕ್ಸ್ಟ್ ಡೆಸಿಮಲ್ ಪ್ಲೇಸ್ ಆದ್ಮೇಲೆ ಮತ್ತೆ ನಾನು 4 ಈ ತರ ಮಾಡ್ತೀವಲ್ಲ, ಹಾಗೆ ನನಗೆ 6.435 by 6.5 ಮತ್ತೆ ಪಾಯಿಂಟ್ ಮುಂದೆ ಇಟ್ಕೊಂಡು ಹೋಗ್ಬೇಕು. ಓಕೆ, 6.5 ಅಂತಂದ್ರೆ ಮತ್ತೆ ಪಾಯಿಂಟ್ ಆದ್ಮೇಲಿಂದ ಎಷ್ಟು ಬರುತ್ತೆ ಅಂತ ಇದನ್ನ ಡಿವೈಡ್ ಮಾಡಿ. ಓಕೆ, ಸೊ ಆಕ್ಚುಲಿ ಈ ಸತಿ ನಮಗೆ ಡೆಸಿಮಲ್ ಡಿವಿಷನ್ ಜಾಸ್ತಿ ದೊಡ್ಡ ಹೇಳ್ಕೊಡೋಕೆ ಆಗ್ತಾ ಇಲ್ಲ. ಈ 6 is like big problem, but I have given you some hint. You try a few problems at the house. Okay, so next year workshop only I will be able to give you lot of details on contracted multiplication and contracted division. ಯಾಕಂದ್ರೆ ಫ್ರಾಕ್ಷನ್ಸ್ ನ ಹ್ಯಾಂಡಲ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ನಿಮಗೆ ಈ ಸತಿ ಫ್ರಾಕ್ಷನ್ಸ್ ಹೇಳ್ಕೊಟ್ರೆ ನೆಕ್ಸ್ಟ್ ಡೆಸಿಮಲ್ ಫ್ರಾಕ್ಷನ್ಸ್ ಅಪ್ರಾಕ್ಸಿಮೇಷನ್ ಅವೆಲ್ಲ ಅದನ್ನ ಹೇಳ್ಕೊಡ್ಬೋದು. ಬಟ್ ಈಗಿಂದಲೇ ನೀವು ಆ ಬುಕ್ಸ್ ಎಲ್ಲ ಕೊಡ್ತಾರೆ ನಿಮಗೆ, ಆ ಬುಕ್ಸ್ ಇಟ್ಕೊಂಡು ಅದರಲ್ಲಿ 2-3 ಸ್ಯಾಂಪಲ್ ಕೊಟ್ಟಿರ್ತಾರೆ. ಸಿಂಪಲ್ 2 decimal places, 3 decimal places ಸಿಂಪಲ್ ಪ್ರಾಬ್ಲಮ್ ಮಾಡ್ತಾ ಹೋಗಿ. ಐ ಹ್ಯಾವ್ ಗಿವನ್ ಯು ದಿ ಐಡಿಯಾ ಹೌ ಟು ಡೂ ಇಟ್, ಹೌ ಟು ಫೈಂಡ್ ದ ಟ್ರಯಲ್ ಕ್ವೋಷನ್.